ಯಕ್ಷಗಾನ ಕಲಾರಂಗದ ಆಜೀವ ಸದಸ್ಯ ನಾನು ಅನ್ನೋದು ತುಂಬ ಹೆಮ್ಮೆಯ ವಿಷಯ. ನನಗೆ 50 ವರ್ಷ ಅದು ಪೂರೈಸಿದೆ. ನಾನು ಅದರ ಒಂದು ಪತ್ರ ನೋಡಿದೆ, ಒಂದು ಹ್ಯಾಂಡ್ ಬಿಲ್ಲು ಏನೋ ನೋಡಿದೆ. ಅವರು ಯಾವ್ಯಾವ ರೀತಿಯಲ್ಲಿ ಕೆಲಸಗಳನ್ನು ಮಾಡಿದ್ದಾರೆ ಅದನ್ನು ನೋಡಿದರೆ ನಿಜಕ್ಕೂ ದಿಗ್ಭ್ರಮೆ ಅನ್ನಿಸ್ತದೆ. ಒಂದು ಸಂಘಟನೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಬಹುದೇ, ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡಿರೋದು ಬಹುಶಃ ನನಗನ್ನಿಸುತ್ತೆ ಇದು ಪ್ರಪಂಚದಲ್ಲೇ ಅದ್ವಿತೀಯವಾದಂಥ ಒಂದು ಸಾಧನೆ ಅಂತ ನನಗನ್ಸುತ್ತೆ. ಮತ್ತು ಉಳಿದ ವಿಷಯಗಳನ್ನು ಅವರು ಹೇಳಿದ್ದಾರೆ. ಹಾಗಾಗಿ ನನಗೆ ಯಕ್ಷಗಾನ ಕಲಾರಂಗದ ಆಜೀವ ಸದಸ್ಯನಾಗಿ ನಮ್ಮ ಈ ಸಂಘಟನೆ ಈ ಥರದ ಕೆಲಸ ಮಾಡಿದೆ ಅನ್ನೋದು ಯಾವತ್ತೂ ಕೂಡ ಒಂದು ಹೆಮ್ಮೆಯ ಮತ್ತು ಅಭಿಮಾನದ ವಿಷಯ. ಇನ್ನು ಈ ಥರದ ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇರೋದು ಇದು 74ನೇ ಮನೆ. ರೋಟಿ ಕಪಡಾ ಅವ್ರ ಮಕಾನ್ ಅನ್ನೋ ಘೋಷಣೆ ನಾವು 70ರ ದಶಕದಲ್ಲಿ ಕೇಳಿದ್ವಿ. 20 ಅಂಶದ ಕಾರ್ಯಕ್ರಮ ಜಾರಿಯಾಯಿತು. ಇವತ್ತಿಗೂ ಕೂಡ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ನಿರ್ಗತಿಕರಿಗೆ, ಮನೆ ಇಲ್ಲದವರಿಗೆ ಮನೆ ಕಟ್ಟಿಸ್ಕೊಡುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಸರ್ಕಾರಿ ಪ್ರಾಯೋಜಿತವಾದ ಕೆಲಸಗಳು ಹೇಗಾಗ್ತವೆ, ಅದರಲ್ಲಿ ದಕ್ಷತೆ ಎಷ್ಟು, ಅದೆಲ್ಲ ನಾನು ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಆದರೆ ವಿಷಯ ಏನಂದರೆ, ಸರ್ಕಾರದ ಯೋಜನೆಗಳ ಹೊರತಾಗಿಯೂ ಕೂಡ ಇನ್ನೂ ಈ ದೇಶದಲ್ಲಿ ಅನೇಕರು ಮನೆ ಇಲ್ಲದವರು, ಒಂದು ಮನೆ ಬೇಕು, ಒಂದು ಸುಭದ್ರವಾದ ನೆಲೆ ಬೇಕು. ಅದರಲ್ಲಿಯೂ ಈ ಥರದ ವಿದ್ಯಾರ್ಥಿಗಳು ಒಂದು ಸುಭದ್ರವಾದ ನೆಲೆ ಸಿಕ್ಕಿದರೆ ಇನ್ನೂ ಚೆನ್ನಾಗಿ ನಿಶ್ಚಿಂತೆಯಿಂದ ಚೆನ್ನಾಗಿ ಓದಿ ಹೆಚ್ಚಿನ ಸಾಧನೆ ಮಾಡ್ಬೋದು ಅಂತ. ಆ ವಿದ್ಯಾಪೋಷಕನ ಆಲೋಚನೆ ತುಂಬ ವಿಭಿನ್ನವಾದದ್ದು. ಸಾಮಾನ್ಯವಾಗಿ ನಾವು ಶಿಕ್ಷಣದ ಬಗ್ಗೆ ಮಾತನಾಡುವಾಗ ತರಗತಿಗಳು, ಕಲಿಕೆ, ಬೋಧನೆ, ಶಾಲೆಯ ಸ್ಥಿತಿ ಇಷ್ಟನ್ನೇ ನಾವು ಯೋಚನೆ ಮಾಡ್ತೇವೆ. ಆದರೆ ಅದರಿಂದ ಹೊರಗೆ ಒಬ್ಬ ವಿದ್ಯಾರ್ಥಿಯ ಹಿನ್ನೆಲೆ, ಅವನ ಸಾಂಸ್ಕೃತಿಕವಾದ, ಕೌಟುಂಬಿಕವಾದ, ಆರ್ಥಿಕವಾದ ಹಿನ್ನೆಲೆಗಳಿಂದ ನೋಡಿದಾಗ ಯಾವುದೋ ಬೇರೆ ರೀತಿಯಲ್ಲಿ ಸಹಾಯಗಳು ಒದಗಿದಲ್ಲಿ ಆ ವಿದ್ಯಾರ್ಥಿ ವಿಶೇಷವಾದ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಯೋಚನೆಯಿಂದ ವಿದ್ಯಾಪೋಷಕ ಅನ್ನುವಂಥದ್ದು ಜಾರಿಗೆ ಬಂದಿದೆ. ಆ ಮೂಲಕವಾಗಿ 74ನೇ ಮನೆ ಇವತ್ತು ನೀಡಲಾಗ್ತಾ ಇದೆ. ಇದು ಅನನುಕರಣೀಯ ಅಂತ ನಾನು ಯೋಚನೆ ಮಾಡಿದ್ದೆ. ಆದರೆ ಇತ್ತೀಚೆಗೆ ಯಕ್ಷಗಾನ ಕಲಾರಂಗದ ಒಂದು ಆಲೋಚನೆಯನ್ನು ಕೈಗೆತ್ತಿಕೊಂಡು ಕೆಲವು ದಾನಿಗಳು ಮನೆಗಳನ್ನು ಕಟ್ಟಿಸಿಕೊಡ್ತಿದ್ದಾರೆ. ಯಾವ ಪತ್ರಿಕೆಯಲ್ಲಿ ಮನೆ ನೋಡಿದೆ 20ನೇ ಮನೆಯನ್ನು ನಾವು ಕೊಡ್ತಾ ಇದ್ದೀವಿ ಅಂತ. ಆದರೆ ಅನನುಕರಣೀಯ ಹೋಗಲಿ, ಇದು ನಿಜಕ್ಕೂ ಅನುಕರಣೀಯವಾದದ್ದು. ಮುರಳಿ ಹೇಳಿದ ಹಾಗೆ ಒಂದು ಅದ್ಭುತವಾದ ಒಂದು ಆಂದೋಲನ ಇದು. ಇನ್ನಷ್ಟು ಜನ ಇದಕ್ಕೆ ಕೈ ಜೋಡಿಸಬೇಕು ಅಂತ ನಾನು ಆಶಿಸ್ತೇನೆ. ಮತ್ತು ಈ ಮನೆ ಕಮಲಶಂಕರ, ನನ್ನ ಅಜ್ಜಿ ಮತ್ತು ಅಜ್ಜನ ಹೆಸರು ಇದಕ್ಕಿದೆ. ನಮ್ಮ ಅಜ್ಜಿ ಹೆಸರು ಕಮಲಾಕ್ಷಿ, ಅಜ್ಜನ ಹೆಸರು ಶಂಕರನಾರಾಯಣ. ಇಬ್ಬರು ಶಂಕರನಾರಾಯಣರು ದೊಡ್ಡ ಶಾನ್ಭೋಗರು, ಬೈಕಾಡಿ ಶಾನ್ಭೋಗರು. ಬೈಕಾಡಿ ರುಮಾಲ್ ಅಂದರೆ ಭಾಳ ದೊಡ್ಡ ಹೆಸರು, ಭಾಳ ಶಿಸ್ತಿನ ಮನುಷ್ಯ. ಆಮೇಲೆ ಗಿರಿಜಾ ಬೀಸೆ ಮನುಷ್ಯ, ಅವರನ್ನು ಕಂಡ್ರೆ ನಮಗೆ ಹೆದರಿಕೆ. ಆದರೆ ರವಿ ಅವರನ್ನು ಮೇಲೆ ಕೆಳಗೆ ಮಾಡಿಬಿಟ್ಟಿದ್ದಾನೆ. ಅವನು ಹುಟ್ಟುವ ಕಾಲಕ್ಕೆ ಅವರು ತುಂಬ ಮೃದುವಾಗಿಬಿಟ್ಟಿದ್ರು. ಭಾಳ ಒಳ್ಳೆಯ ಮನುಷ್ಯ ಅವರು. ಹಾಗೆಲ್ಲ ವಿದ್ಯುತ್ ಇಲ್ಲ, ಮತ್ತು ಯಾವುದೇ ಸೌಲಭ್ಯಗಳಿಲ್ಲ, ಟಿ ವಿ ಇಲ್ಲ, ರೇಡಿಯೋ ಇಲ್ಲ. ಸಂಜೆ ನಮ್ಮ ಮನೆಗೆ ನಮ್ಮ ಗ್ರಾಮದ ಕೆಲವು ವ್ಯಕ್ತಿಗಳು ಅವ್ರ ಜೊತೆ ಮಾತಾಡ್ಲಿಕ್ಕೆ ಬರ್ತಾಯಿದ್ರು. ಮುಖ್ಯವಾದ ಆಕರ್ಷಣೆ ವೀಳ್ಯದೆಲೆ, ಹೊಗೆಸೊಪ್ಪು ಮತ್ತು ವೀಳ್ಯದೆಲೆ. ಅದಕ್ಕೋಸ್ಕರ ಕೆಲವರು ಬರ್ತಾಯಿದ್ರು. ಅವ್ರು ಬಂದವರೆಲ್ಲ ಇಡೀ ಜಗತ್ತಿನ ರಂಗಿನ ವಿಷಯಗಳನ್ನು ಹೇಳ್ತಾಯಿದ್ರು. ನಾನು ಬೆಳೆಯುತ್ತಿರುವಾಗ ಆ ಕಥೆಗಳನ್ನು ಕೇಳಿ ಅದರಿಂದ ಪ್ರಭಾವಿತನಾಗಿದ್ದೇನೆ. ಅಂಥ ಇಬ್ಬರ ಹೆಸರನ್ನು ಈ ಮನೆಗೆ ನೀಡಲಾಗಿದೆ. ಈ ಮನೆಯಲ್ಲಿ ನವ್ಯ ಮತ್ತು ಅವರ ತಾಯಿ ಅವರು ಸುಖಕರವಾಗಿ, ಆರೋಗ್ಯವಾಗಿ ಬಾಳಲಿ, ಬದುಕಲಿ, ಒಳ್ಳೆಯ ಯಶಸ್ಸನ್ನು ಅವರು ಸಾಧಿಸಲಿ. ಮತ್ತು ಈ ಪ್ರಯೋಗದಿಂದ ಪ್ರೇರಣೆ ಆಗಿ ನವ್ಯ ಮುಂದೆ ಉದ್ಯೋಗ ದೊರೆತು ಒಂದೊಂದು ಸ್ಥಾನ ದೊರಕಿದಾಗ ಅವರೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡೋ ಹಾಗಾಗಲಿ ಅಂತ ಆಶಿಸಿ, ನಮ್ಮ ಬೈಕಾಡಿ ಕುಟುಂಬದ ಯಾರ್ಯಾರು ಈ ಒಂದು ಪ್ರಾಯೋಜಕತ್ವವನ್ನು ವಹಿಸ್ಕೊಂಡ್ರೋ ಅವರೆಲ್ಲರಿಗೂ ಕೃತಜ್ಞತೆಯ ಮಾತನ್ನು ಹೇಳಿ, ಇನ್ನೂ ಇಂಥ ಕೆಲಸಗಳನ್ನು ಮಾಡುವ ಶಕ್ತಿ ಒದಗಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತೀನಿ.